ನಿಲ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಜಾರ್ಜರು ಹೇಳ್ತಾರೆ 5 ತಿಂಗಳಿಂದನೂ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಇದಕ್ಕೆ ಅಕ್ಕಿನೂ ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಕೇಳಿದ್ರೆ ಕೇಕ್ ಅವ್ರನ್ನ ತುರ್ತು ಇದು ಕಲ್ಬಿಟ್ಟು ಇನ್ನ 5 ಕೆಜಿ ಅಕ್ಕಿ ಕೊಡ್ತೀವಿ, ನಾವು ಹಣ ಕೊಡಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಜನ 60 ವರ್ಷ ನೋಡಿದ್ದಾಗಿದೆ ಕಾಂಗ್ರೆಸ್ ಅವರು. ಇವತ್ತು ಈ ದೇಶ ಚೆನ್ನಾಗಿರ್ಬೇಕಂದ್ರೆ, ಕರ್ನಾಟಕ ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿನೇ NDA ಸರ್ಕಾರನೇ ಬರಬೇಕು. JDS ಮತ್ತೆ ಬಿಜೆಪಿ ಒಟ್ಟಿಗೆ ಇವ್ರ ವಿರುದ್ಧ ಇವರು ಮಾಡಿರ್ತಕ್ಕಂಥ ತಪ್ಪುಗಳು, ಇವರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಒಂದು ಈಡೇರಿಸುತ್ತೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಇವತ್ತು CM ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೆ ರಿಸೈನ್ ಕೊಡ್ತಾ ಇದ್ದಾರೆ. ಕೆಲವರು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ಗಳಿಗೆ ಒಂದೇ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಒಂದು ಕಮ್ಯುನಿಟಿನ ಮೆಚ್ಚಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ, DCP ಕಾರ್ ಜಖಮು, ವೀಲಿಂಗ್ ಮಾಡೋದಕ್ಕೆ ರಸ್ತೆಯನ್ನು ಬಂದ್ ಮಾಡುವಂತದ್ದು, ಹುಬ್ಳಿಯಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತದ್ದು, ಮೈಸೂರಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತದ್ದು, ಇದು ನಡೀತಾ ಇದೆ. ಅವ್ರು ಗೊತ್ತಾಗ್ಬಿಟ್ಟಿದೆ ನಾವ್ ಏನೇ ಮಾಡಿದ್ರೆ ಓಟ್ಗೋಸ್ಕರ ಇವ್ರು ನಮ್ಮ ಪರವಾಗಿರ್ತಾರೆ ಅಂತ ಹೇಳಿ. ಅವ್ನ ಯಾರೋ ನಿಂಬೇಕಾಯಿ ಮಂತ್ರವಾದಿ ಸಾಹೇಬ್ ಏನು ಅವ್ರು ಹೇಳ್ತಾರೆ ನಮ್ಗೊಪ್ಸಿ ಅಂತಾರೆ.